ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಲಾಯಿತು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿಯವರದ್ದು ಭಾರತವನ್ನು ರಾಮರಾಜ್ಯ ಹಾಗೂ ಸ್ವಚ್ಛ ಭಾರತ ಮಾಡುವ ಕನಸಾಗಿತ್ತು. ಇದರೊಂದಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದೊಂದಿಗೆ ಎಲ್ಲ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಸೇರಿ 17 ದಿನಗಳ ಕಾಲ ಸ್ವಚ್ಛತಾ ಹಿ ಸೇವಾ ಅಭಿಯಾನವನ್ನು ಇಂದು ಕೊನೆಗೊಳಿಸಿದ್ದು, ಇದು ಕೇವಲ ಗಾಂಧಿ ಜಯಂತಿಗೋಸ್ಕರ ಮಾತ್ರವಲ್ಲದೆ ವರ್ಷದ 365 ದಿನವೂ ಸ್ವಚ್ಛತೆಯ ಕಡೆಗೆ ಗಮನ ನೀಡಿ ಅವರ ಕನಸನ್ನು ನನಸು ಮಾಡಬೇಕು ಎಂದು ಕರೆ ನೀಡಿದರು. ಯೋಜನೆ ಸರಿಸುಮಾರು ಈಗ ಸ್ವಚ್ಛ ಭಾರತ ಯೋಜನೆಯ ಎರಡನೇ ಅಂಗವಾಗಿ ಸ್ವಚ್ಛ ಭಾರತ ಮಿಷನ್ ಎರಡನೇ ನಾವು ಪ್ರಾರಂಭ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಕಳೆದ ಸೆಪ್ಟೆಂಬರ್ 15ರಿಂದ ಇವತ್ತಿನವರೆಗೆ ಸತತ 15 ದಿವಸ ಸ್ವಚ್ಛತಾ ಹಿ ಸೇವಾ 2024ರ ಒಂದು ಅಭಿಯಾನವನ್ನು ಸಹಿತ ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ನಿರ್ದೇಶನ ಮೇಲೆ ಮಾಡಿದ್ದೀವಿ. ಆ ಅಭಿಯಾನವು ನಮ್ಮ ಹೊನ್ನಾವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತೀನಿ. ಯಾಕಂದರೆ ಆ ಅಭಿಯಾನದಲ್ಲಿ ನಮ್ಮ ವ್ಯಾಪಾರೀಕರಣ ಕ್ಷೇತ್ರ ಇರ್ಬೋದು, ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಉಳಿದಂತೆ ಎಲ್ಲ ವಾಣಿಜ್ಯ ಒಂದು ಪ್ರದೇಶಗಳಿರ್ಬೋದು, ಎಲ್ಲ ಸ್ವಚ್ಛತಾ ಅಭಿಯಾನವನ್ನು ನಾವು ಮಾಡಿದ್ದೀವಿ. ಅದು ಯಶಸ್ವಿಯಾಗಿದೆ. ಅಭಿಯಾನವು ಕೇವಲ ಒಂದು ಸರ್ಕಾರದ ಸೀಮಿತ ಅವಧಿಗೆ ಮೀಸಲಿಡದೆ ಅದು ವರ್ಷದ 365 ದಿವಸಗಳು ಸಹಿತ ನಾವು ಜಾರಿ ಮಾಡಿದಾಗ ಏನು ನಮ್ಮ ಸಂಸದರು ಕಂಡಿದ್ದರು, ಆ ರಾಮರಾಜ್ಯದ ಕನಸು, ಸ್ವಚ್ಛ ಭಾರತ ಕನಸು ನನಸಾಗುತ್ತೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಏಕೆಂದರೆ ನಿನ್ನೆಯ ದಿವಸ ನಮ್ಮ JMFC ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ಹಿರಿಯ ನ್ಯಾಯಾಧೀಶರು ಸಹಿತ ಈ ಸ್ವಚ್ಛ ಭಾರತ ಸ್ವಚ್ಛತಾ ಸೇವಾ 2024 ಅಭಿಯಾನದಲ್ಲಿ ಸ್ವತಃ ಪಾಲ್ಗೊಂಡು ಸತತ 4 ಗಂಟೆಗಳ ಕಾಲ ಇಡೀ ಪಟ್ಟಣದಲ್ಲಿ 2 ಭಾಗವಾಗಿ ಇಡೀ ಪಟ್ಟಣದಲ್ಲಿ ನಾವು ಸಂಚರಿಸಿ ಸ್ವಚ್ಛತೆಯನ್ನು ಮಾಡುವುದರ ಜೊತೆಗೆ ಏನು ಕಲುಷಿತ ವಾತಾವರಣ ನಿರ್ಮಾಣ ಮಾಡ್ತಾರೆ, ಕಸವನ್ನು ಎಲ್ಲಿ ಬೇಕಂತ ಎಸಿತಾರೆ, ಅವರಿಗೆ ಅಲ್ಲೇ ಸ್ಪಾಟಲ್ಲೇ ದಂಡವನ್ನು ಹಾಕುವುದಕ್ಕಂಥ ಒಂದು ಕಾರ್ಯವನ್ನು ಸಹಿತ ಮಾನ್ಯ ನ್ಯಾಯಾಧೀಶರು ಮಾಡಿದರು. ಮಾನ್ಯ ನ್ಯಾಯಾಧೀಶರು ಬಹಳ ಮಾರ್ಮಿಕವಾಗಿ ಒಂದು ಸಮಾರೋಪ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಇನ್ನೋರ್ವ ಅತಿಥಿಗಳಾದ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ GP ಪಾಟಣಕರ ಮಾತನಾಡಿ, ಕೇವಲ ಒಂದು ದಿನಕ್ಕೆ ಸ್ವಚ್ಛತೆಯನ್ನು ಮಾಡದೆ ಪ್ರತಿದಿನ ನಮ್ಮ ಮನೆ, ನಮ್ಮ ಊರು, ನಮ್ಮ ಆವರಣ, ನಮ್ಮ ಅಂಗಡಿಗಳನ್ನು ಸ್ವಚ್ಛವಾಗಿಟ್ಟರೆ ದೇಶ ತನ್ನಿಂದ ತಾನೇ ಸ್ವಚ್ಛವಾಗಿ ಇರಲು ಸಾಧ್ಯ. ಪ್ಲಾಸ್ಟಿಕ್ಗಳ ಉಪಯೋಗಗಳನ್ನು ಕಡಿಮೆ ಮಾಡಬೇಕು ಎಂದು ಕರೆ ನೀಡಿದರು. ವೈಯಕ್ತಿಕವಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಅರ್ಥೈಸ್ಕೋಬೇಕು. ನಾವು ನಮ್ಮ ಜವಾಬ್ದಾರಿಯನ್ನು ಅರ್ಥೈಸ್ಕೊಂಡು ಸ್ವಚ್ಛತೆಯ ಬಗ್ಗೆ ಮೊದಲು ನಾವು ಗಮನ ಹರಿಸಿದರೆ ಬಹಿರಂಗ ನಾವು ಶುದ್ಧಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಹಜವಾಗಿ ಶುದ್ಧವಾಗಿರ್ತದೆ. ಮೊದಲು ನಾವು ಅರಿತುಕೋಬೇಕು. ದುರ್ದೈವ, ನಮ್ಮ ಜೊತೆ ಮೆರವಣಿಗೆಗೆ ಬಂದವರಿದ್ದಾರೆ, ಹಲವು ಅಧಿಕಾರಿ ವರ್ಗದವರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಇಲ್ಲಿ ಸ್ವಚ್ಛತೆಗೆ ಫೋಟೋ ತೆಗೆಸ್ಕೊಂಡ್ರು, ಪ್ರಚಾರ ಮಾಡಿದ್ರು, ಎಲ್ಲ ಮಾಡಿದ್ರು, ಕೊನೆಗೆ ಹೋಗಿ ಮತ್ತೆ ಅದನ್ನೇ ಮಾಡಿದ್ರು. ಪ್ರಯೋಜನ ಇಲ್ಲ. ಒಂದು ಘಟನೆ ನಡೆದಿತ್ತು, ಹೇಳಲೇಬೇಕು. ಯಾಕಂದರೆ ಅಧಿಕಾರಿ ವರ್ಗದವರು ಎಚ್ಚರಗೊಳ್ಳಬೇಕು. ನಾವು ಹಲವು ವರ್ಷ ಊರೆಲ್ಲ ಅಡ್ಡಾಡಿಕೊಂಡು ಪ್ಲಾಸ್ಟಿಕ್ಕನ್ನೆಲ್ಲ ರೇಡ್ ಮಾಡ್ಕೊಂಡು ತಂದ್ವಿ. ನಮ್ಮ ಜೊತೆಗೆ ಒಬ್ಬ ಅಧಿಕಾರಿಯೂ ಬಂದಿದ್ರು. ಬಂದರಿಗೆ ಹೋದ್ವಿ, ಎಲ್ಲ ರೇಡ್ ಮಾಡಿದ್ವಿ. ಫಿಶ್ ಮಾರ್ಕೆಟ್, ತರಕಾರಿ ಅಂಗಡಿ ಎಲ್ಲ ರೇಡ್ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಜೊತೆ ರೇಡ್ ಮಾಡಲಿಕ್ಕೆ ಬಂದ ಅಧಿಕಾರಿ ಹೋಗ್ಬೋದು. ಮಾರನೇ ದಿನ ಮೀನು ಖರೀದಿಗೆ ಹೋಗಿದ್ದ. ಯಾವ ಅಂಗಡಿಯಲ್ಲಿ ಇವನು ರೇಡ್ ಮಾಡ್ಕೊಂಡ್ಬಂದಾನೆ, ಆ ಅಂಗಡಿಗೆ ಹೋಗ್ಕೊಂಡು ಒಂದು ಕೊಟ್ಟೆ ಕೊಡೋ ಮೀನು ಒಯ್ಬೇಕು ಅಂತ. ಆಗ ಆ ವ್ಯಕ್ತಿ ನೇರವಾಗಿ ಹೇಳ್ದ, ಏನ್ರಿ ಸರ್ ನೀವು ಡೋಂಗಿ ನಿನ್ನೆ ಬಂದು ರೇಡ್ ಮಾಡಿದ್ರಿ, ಇವತ್ತು ಬಂದು ಕೊಟ್ಟೆ ಕೇಳ್ತೀರಿ, ಮೊದಲು ನೀವು ತಿದ್ಕೋರಿ, ಆಮೇಲೆ ಊರ್ತಿದ್ರಿ. ಇಂತಹದ್ದು ಆಗಬಾರ್ದು. ಅದಕ್ಕೆ ಮೊದಲು ನಾವು ತಿದ್ಕೋ, ಆಮೇಲೆ ಊರು ಸಹಜವಾಗಿ ಇರ್ತದೆ. ನಮ್ಮ ಮನೆ ಅಂಗಳವನ್ನು ನಾವು ಸ್ವಚ್ಛಿಟ್ಟರೆ ಊರನ್ನು ನಾವು ಸ್ವಚ್ಛ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನದಲ್ಲಿ ನಡೆಸಲಾದ ಕಸದಿಂದ ರಸ, ಸ್ವಚ್ಛತೆಯ ಕುರಿತಾಗಿ ರಂಗೋಲಿ, ಚಿತ್ರಕಲೆ, ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು.
ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ ಭಟ್, ಉಪಾಧ್ಯಕ್ಷರಾದ ಸುರೇಶ್ ಹೊನ್ನಾವರ ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯತ್ ಸದಸ್ಯರು, ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು, ವಿದ್ಯಾರ್ಥಿಗಳ ಪಾಲಕರು ಹಾಗೂ ಶಿಕ್ಷಕರು ಹಾಜರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.